ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ವತಿಯಿಂದ ನಗರದ ಬಾಲಗಂಗಾಧರನಾಥ ಸಮುದಾಯ ಭವನದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ಸಾಮೂಹಿಕ ಮಹಾಲಕ್ಷ್ಮಿ ಪೂಜೆಯಲ್ಲಿ ನೂರಾರು ಮಹಿಳೆಯರು ಭಾಗವಹಿಸಿದ್ದರು. ಗಣಪತಿ ಪೂಜೆ, ಮಹಾಲಕ್ಷ್ಮಿ ಪೂಜೆ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಸಾಮೂಹಿಕ ಪ್ರಾರ್ಥನೆ ಹಾಗೂ ಮಹಾಮಂಗಳಾರತಿ ಸೇರಿದಂತೆ ವಿವಿಧ ದೇವತಾ ಕೈಂಕರ್ಯಗಳು ನಡೆದವು. ನಂತರ ಮಾತನಾಡಿದ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆ ಅಧ್ಯಕ್ಷೆ ಶಕುಂತಲಾ ಸಣ್ಣೇಗೌಡ ಮಾತನಾಡಿ, ಕಳೆದ 10 ವರ್ಷಗಳಿಂದ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಪೂಜೆಯ ಉದ್ದೇಶವೇನೆಂದರೆ ಸಂಸ್ಕಾರ, ಆಚಾರ ಹಾಗೂ ವಿಚಾರಗಳನ್ನು ನೆನಪಿಸುವ ಕೆಲಸವನ್ನು ಮಾಡಲಾಗುತ್ತಿದೆ. ಈ ಬಾರಿ ವಿಶೇಷವಾಗಿ ಪೂಜೆಯನ್ನು ನಡೆಸಿದ್ದೇವೆ ಎಂದರು. ಚುಂಚಶ್ರೀ ವೇದಿಕೆ ಕಾರ್ಯದರ್ಶಿ ಮಂಜುಳಾ ಶಿವಣ್ಣ ಮಾತನಾಡಿ, ಈ ಪೂಜೆಯನ್ನು ಮಾಡಲು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಪೂಜೆಯನ್ನು ಮಾಡಲಾಗುತ್ತಿದೆ ಎಂದರು. ಇದಕ್ಕೆ ಕೊಮ್ಮೇರಹಳ್ಳಿ ಶಾಖಾ ಮಠದ ಸತ್ಕೀರ್ತಿನಾಥ ಸ್ವಾಮೀಜಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಎಂದರು. ಓಂ ಸ್ವಸ್ತಿ ಸಹಸ್ರ ನಿಮ್ಮ ಕೈಲಿ ಅಕ್ಷರ ತಗೋಬೇಕು. ಫಸ್ಟು ಗುರುಗಳ ಆಶೀರ್ವಾದ ಆಗುತ್ತೆ. ಜೈ ಶ್ರೀ ಗುರುದೇವ್. ಮಂಡ್ಯ ಜಿಲ್ಲಾ ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯಿಂದ ನಾವು ಮಹಾಲಕ್ಷ್ಮಿ ಪೂಜಾ ಮಹೋತ್ಸವ ಕಾರ್ಯಕ್ರಮವನ್ನ ನಾವು 10 ವರ್ಷಗಳಿಂದ ನಡೆಸ್ಕೊಳ್ತಾ ಬಂದಿದ್ದೀವಿ. ಈಗ 11ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಪೂಜಾ ಮಹೋತ್ಸವಕ್ಕೆ ನಮ್ಮ ಗುರುಗಳು ಅಂದ್ರೆ ನಿರ್ಮಲಾನಂದ ಸ್ವಾಮೀಜಿ ಮತ್ತು ಪುರುಷೋತ್ತಮ ಸ್ವಾಮೀಜಿ ಅವರು ಇದಕ್ಕೆ ಮಾರ್ಗದರ್ಶಕರಾಗಿರ್ತಾರೆ. ಈ ಪೂಜೆಯ ಉದ್ದೇಶ ಏನಂತಂದ್ರೆ, ನಮ್ಮ ಮುಂದಿನ ಪೀಳಿಗೆಯವರು ಇವೆಲ್ಲ ಪೂಜಾ ಮತ್ತೆ ಆಚಾರ, ವಿಚಾರ, ಸಂಸ್ಕಾರ ಎಲ್ಲವನ್ನು ಮರಿತಾ ಇದ್ದಾರೆ. ಅವೆಲ್ಲವನ್ನು ಅವ್ರಿಗೆ ಪರಿಚಯ ಮಾಡಿಸೋದಿಕ್ಕೆ ಮತ್ತೆ ನೆನಪಿಸಿ ಈ ಹಬ್ಬ ಮತ್ತೆ ಈ ಸಾಮೂಹಿಕ ಪೂಜೆಗಳಲ್ಲಿ ಅವ್ರಿಗೆ ಸಿಗುವಂತ ಲಾಭ ಮತ್ತೆ ಆಸಕ್ತಿ ಮೂಡಿಸೋದಿಕ್ಕೆ ಅಂತ ನಾವು ಈ ಪೂಜಾ ಕಾರ್ಯಕ್ರಮನ ಹಮ್ಮಿಕೊಂಡು ಪ್ರತಿ ವರ್ಷನೂ ಭಾರಿ ವಿಶೇಷತೆಯಿಂದ ಮತ್ತೆ ಯಶಸ್ವಿಯಾಗಿ ನಡೆಸ್ತಾ ಬಂದಿದ್ದೀವಿ. ಈ ಸಲನು ಕೂಡ ತುಂಬಾ ಚೆನ್ನಾಗಿ ಯಶಸ್ವಿಯಾಗಿ ಆಗಿದೆ. ಈ ಮುಂದೆ ಆ ತಾಯಿ ಶಕ್ತಿ ಕೊಟ್ರೆ ಇನ್ನೂ ಈಗ 700 ಜನ ಮಾಡಿದೆ ಪೂಜಾ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ರು. ಮುಂದೆ 1000 ಜನ ಒಂದಕ್ಕೆ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ ತಾಯಿ ನಮ್ಗೆ ಶಕ್ತಿ ಕೊಟ್ರೆ ನಾವು ಅದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ತೀವಿ. ಜೈ ಶ್ರೀ ಗುರುದೇವ್. ನಾವು ಚುಂಚಶ್ರೀ ಮಹಿಳಾ ಒಕ್ಕಲಿಗರ ವೇದಿಕೆಯಿಂದ ಪ್ರತಿ ವರ್ಷನೂ ಈ ಕಾರ್ಯಕ್ರಮ ಹಮ್ಮಿಕೊಂಡು ನಡ್ಸ್ಕೊ ಬರ್ತಾ ಇದ್ದೀವಿ. ನಮ್ಗೆ ಈ ಕಾರ್ಯಕ್ರಮ ನಡೆಸಲು ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಗಳದ್ದು ಪ್ರೇರಣೆ ಮತ್ತು ಪುರುಷೋತ್ತಮ ಸ್ವಾಮೀಜಿ ಅವರದು. ಈ ಸತಿ ನಮ್ಗೆ ಸತ್ಕೀರ್ತಿ ನಂದ ಸ್ವಾಮೀಜಿ ಅವರು ತುಂಬಾ ಸಪೋರ್ಟ್ ಕೊಟ್ಟು ಮಾಡಿದ್ದಾರೆ. ನೆಕ್ಸ್ಟ್ ಸತಿಗೆ ಇನ್ನೂ ತುಂಬಾ ಚೆನ್ನಾಗಿ ಮಾಡೋಣ ಕಣಮ್ಮ. ಏಕೆಂದ್ರೆ ಅವರು ನಮ್ಮ ಚುಂಚಶ್ರೀಗೆ ಇದು ಮೊದಲನೇ ವರ್ಷ ನಮ್ ಜೊತೆ ಅವರು ಭಾಗಿಯಾಗಿ ಕೆಲಸ ಮಾಡಿರೋದು. ಅದರಿಂದ ಮುಂದಿನ ವರ್ಷಕ್ಕೆ ಇನ್ನೂ ತುಂಬಾ ಚೆನ್ನಾಗಿ ಮಾಡೋಣ ಅಂತ ಹೇಳಿದ್ದಾರೆ. ನಾವು ಜಿಲ್ಲಾ ವೈಸ್ ಚುಂಚಶ್ರೀ ಸಂಘ ಮಾಡಿದೀವಿ, ತಾಲೂಕಲ್ಲೂ ಮಾಡಿದೀವಿ. ತಾಲೂಕವರು ಎಲ್ಲ ನಮ್ ಜೊತೆ ತುಂಬಾ ಕೈಗೂಡಿಸಿ ಮಾಡಿದ್ರೆ ಇನ್ನ ನಮ್ ಚುಂಚಶ್ರೀ ಬಳಗನ ತುಂಬಾ ಚೆನ್ನಾಗಿ ತಗೊಂಡು ಹೋಗ್ಬೋದು. ಅದಕ್ಕೆ ನಮ್ಗೆ ನಿರ್ಮಲಾನಂದ ಸ್ವಾಮೀಜಿ ತುಂಬಾ ಸಾಥ್ ಕೊಟ್ಟು ನಾನು ಮುಂದೆ ನಡೆಸ್ಕೊಡ್ತೀನಿ, ನಿಮ್ಗೆ ಬೆನ್ನೆಲುಬಾಗಿ ನಿಂತು ನಿಮ್ದು ಏನೇ ಕಾರ್ಯಕ್ರಮ ಇದ್ದು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಸತ್ಕೀರ್ತಿ ಸ್ವಾಮೀಜಿ ಅವರು ಸಹ ನಿಮ್ ಜೊತೆ ಮೇಲೆ ಸಹಭಾಗಿಯಾಗಿ ಜೊತೆ ನಿಮ್ಗೆ ಸಹಾಯ ಬೇಕು ಅಂದ್ರೆ ನಮ್ಮನ್ನ ಲಲಿತಾ ಸಹಸ್ರನಾಮ, ಅಷ್ಟೋತ್ರ ಬರೀ ಬ್ರಾಹ್ಮಣರು ಮಾಡೋದು, ಲಿಂಗಾಯತರು ಮಾಡೋದು ಅಂತ ಇರುತ್ತೆ. ಯಾಕೆಂದ್ರೆ ಅದ್ರ ಪೂಜೆಯಲ್ಲಿ ಬ್ರಾಹ್ಮಣರೇ ಮಾಡ್ಬೇಕು, ಲಿಂಗಾಯತರೇ ಮಾಡ್ಬೇಕು ಅಂತ ಪದ್ಧತಿ ಇಲ್ಲ. ಎಲ್ಲಾ ಮಹಿಳೆಯರು ಮಾಡಿದ್ರೆ ಅದು ನಮ್ಗೆ ಒಂದು ಮುತ್ತೈದೆ ಭಾಗ್ಯ ಇರ್ಬೋದು, ಕುಂಕುಮ ಭಾಗ್ಯ ಇರ್ಬೋದು, ಎಲ್ಲಾ ಸಿಗ್ಲಿ ಅನ್ನೋ ಕಾರಣಕ್ಕೆ ನಾವು ಈ ಪೂಜೆ ಮಾಡ್ತೀವಿ. ಯಾಕಂದ್ರೆ ಸಾಮೂಹಿಕವಾಗಿ ಮಾಡಿದ್ರೆ ಪ್ರತಿಯೊಬ್ಬರಿಗೂ ಫಲ ಸಿಗುತ್ತೆ. ನಾನ್ ಮಾಡಿದ್ರೆ ಅದು 500 ಜನಕ್ಕೆ, 500 ಜನ ಮಾಡಿದ್ರೆ ಅದು ನಮಗೂ ಸಿಗುತ್ತೆ ಅನ್ನೋ ಅಭಿಪ್ರಾಯದಿಂದ ನಾವು ಈ ಕಾರ್ಯಕ್ರಮ ಮಾಡ್ತೀವಿ. ಈಗ